ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹ್ಯಾಕಿಂಗ್ ಬಗ್ಗೆ ತಿಳಿತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಯಾವುದೇ ಒಂದು ಟಿವಿ ನ್ಯೂಸ್ ಚಾನೆಲ್ ನೋಡ್ಬೋದು ಅಥವಾ ಕಂಪ್ಯೂಟರ್ ಬ್ಲಾಗ್ಸ್ ಅಲ್ಲಿ ನೋಡಿದ್ರೆ ನ್ಯೂಸ್ ಅಲ್ಲಿ ನಿಮಗೆ ಹ್ಯಾಕಿಂಗ್ ಬಗ್ಗೆ ಯಾವುದೋ ಒಂದು ವೆಬ್ಸೈಟ್ ಹ್ಯಾಕ್ ಆಯಿತು, ಇಲ್ಲ ಯಾವುದೋ ಒಂದು ಕಂಪ್ನಿ ಹ್ಯಾಕ್ ಆಯಿತು, ಹ್ಯಾಕರ್ಸು ಕಂಪ್ನಿನ ಹ್ಯಾಕ್ ಮಾಡಿ ಅವ್ರ ಡೇಟಾನೆಲ್ಲ ಎನ್ಕ್ರಿಪ್ಟ್ ಮಾಡಿ ಇಷ್ಟು ದುಡ್ಡನ್ನ ಕೇಳ್ತಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ಅಥವಾ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೇಳ್ತಿದ್ದಾರೆ. ಈ ರೀತಿ ಎಲ್ಲ ನ್ಯೂಸ್ ಬರ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಹ್ಯಾಕಿಂಗ್ ಅಂದ್ರೆ ಏನು, ಯಾವ್ಯಾವ ಟೈಪ್ಸ್ ಹ್ಯಾಕಿಂಗ್ ಇರುತ್ತೆ, ಮತ್ತೆ ಹ್ಯಾಕಿಂಗ್ ನ ಮಾಡಿದ್ರೆ ನೀವೇನಾರ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಿರೋ ಇಲ್ವೋ, ಮತ್ತೆ ಹ್ಯಾಕಿಂಗ್ ನ ಕಲ್ತು ಕೂಡ ನೀವು ಜಾಬ್ ಸೇರ್ಕೋಬಹುದಾ, ಮತ್ತೆ ಜಾಬ್ ಆಪರ್ಚುನಿಟಿ ಎಲ್ಲ ಹೇಗಿದೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೇಗೆ ಜಾಬ್ಸ್ ಇದೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇದೆ, ಅದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ತಿಳಿತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಎಕ್ಸಾಂಪಲ್ಸ್ ಆಫ್ ಹ್ಯಾಕಿಂಗ್, ಹ್ಯಾಕಿಂಗ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ನಮಗೆ ಯಾವ್ಯಾವ ಕೇಸಸ್ನ ಹ್ಯಾಕಿಂಗ್ ಅಂತ ಕರೀತಾರೆ ಅಂತ ನೋಡ್ತಾ ಹೋಗೋಣ. ಅನ್ಅಥರೈಸ್ಡ್ ಆಕ್ಸೆಸ್ ಟು ಡೇಟಾ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಕಂಪ್ನಿ ಡೇಟಾ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಮೊಬೈಲಲ್ಲಿ ಇರೋ ಡೇಟಾ ಇರ್ಬೋದು, ಅವ್ರ ಲ್ಯಾಪ್ಟಾಪ್ ಅಲ್ಲಿ ಇರೋ ಡೇಟಾ ಇರ್ಬೋದು, ಅಥವಾ ನಿಮ್ಮ ಕಂಪ್ನಿಲಿ ಯಾವುದೋ ಒಂದು ಅನ್ಅಥರೈಸ್ಡ್ ಅಥವಾ ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಇರುವಂತ ಡ್ರೈವ್ ಅಲ್ಲಿ ಇರೋ ಡೇಟಾನ ನೀವು ಆಕ್ಸೆಸ್ ಮಾಡೋದನ್ನ ಹ್ಯಾಕಿಂಗ್ ಅಂತ ಕೂಡ ಕರೀತಾರೆ. ಇದೊಂದು ಎಕ್ಸಾಂಪಲ್. ಸೊ ಫೈಂಡಿಂಗ್ ಆರ್ ಟ್ರ್ಯಾಕಿಂಗ್ ದ ಲೊಕೇಶನ್ ಆಫ್ ಸಮ್ವನ್. ಫಾರ್ ಎಕ್ಸಾಂಪಲ್, ಈಗ ಪ್ರೈಮ್ ಮಿನಿಸ್ಟರ್ ಹೋಗ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರದ್ದು ಐಟ್ನರಿ ಅಂದ್ರೆ ಅವ್ರು ಯಾವ್ಯಾವ ರೂಟಲ್ಲಿ ಹೋಗ್ತಾರೆ ಅದೆಲ್ಲ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ನೀವು ಅದನ್ನ ಏನಾರ ಟ್ರ್ಯಾಕ್ ಮಾಡಿದ್ರೆ ಆಬ್ವಿಯಸ್ಲಿ ಟ್ರ್ಯಾಕ್ ಮಾಡೋದು ಕಷ್ಟ, ಬಟ್ ನಿಮಗೆ ಆ ಸ್ಕಿಲ್ ಗೊತ್ತಿದ್ದು ಟ್ರ್ಯಾಕ್ ಮಾಡೋದು ಅಥವಾ ಫೈಂಡ್ ಮಾಡಿದ್ರೆ ಆ ಲೊಕೇಶನ್, ಅದನ್ನು ಕೂಡ ಒಂದು ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಅಗೇನ್, ಇಟ್ ಇಸ್ ನಾಟ್ ನೆಸರಿ ದಟ್ ನೀವು ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ದನೇ ಲೊಕೇಶನ್ ಟ್ರ್ಯಾಕ್ ಮಾಡಬೇಕು ಅಂತ. ಎನಿಬಡಿ, ನೀವು ನಿಮ್ಮ ಫ್ರೆಂಡ್ಸ್ ಲೊಕೇಶನ್ ಟ್ರ್ಯಾಕ್ ಮಾಡಿದ್ರು ಕೂಡ ಅದನ್ನ ಅನ್ಅಥರೈಸ್ಡ್ ಆಗಿ ಟ್ರ್ಯಾಕ್ ಮಾಡಿದ್ರೆ ಅದನ್ನು ಕೂಡ ಒಂದು ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಸೊ ಗೆಟಿಂಗ್ ಸಮ್ಮನ್ಸ್ ಪಾಸ್ವರ್ಡ್, ಫಾರ್ ಎಕ್ಸಾಂಪಲ್, ನಿಮ್ಮ ಬಾಸ್ದು ಪಾಸ್ವರ್ಡ್ ಲ್ಯಾಪ್ಟಾಪ್ಗೆ ಆಕ್ಸೆಸ್ ಮಾಡೋದಕ್ಕೆ ನೀವು ಆ ಪಾಸ್ವರ್ಡ್ನ ಥಿಂಕ್ ಮಾಡಿ ಅವರ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ, ಮತ್ತೆ ಅಂದರೆ ಅವರ ಹೆಂಡತಿ ಹೆಸರು ಇರ್ಬೋದು, ಅವರ ಮಕ್ಕಳ ಹೆಸರು ಇರ್ಬೋದು, ಅವ್ರ ಡೇಟ್ ಆಫ್ ಬರ್ತ್ ಇರ್ಬೋದು, ಅದೆಲ್ಲ ಯೂಸ್ ಮಾಡಿಕೊಂಡು ಪರ್ಮಿಟೇಷನ್ ಕಾಂಬಿನೇಷನ್ನ ಒಂದು ಪಾಸ್ವರ್ಡ್ ಸೆಟ್ ಆಫ್ ಪಾಸ್ವರ್ಡ್ನ ಜನರೇಟ್ ಮಾಡಿ ಅದರಲ್ಲಿ ಯಾವುದೋ ಒಂದು ಪಾಸ್ವರ್ಡ್ ವರ್ಕ್ ಆಗ್ತು ಅಂದರೆ ಅದನ್ನು ಕೂಡ ಹ್ಯಾಕಿಂಗ್ ಎಕ್ಸಾಂಪಲ್ ಆಗುತ್ತೆ. ಸೊ ಫೈಂಡಿಂಗ್ ದ ಬಗ್ಸ್ ಇನ್ ದ ವೆಬ್ಸೈಟ್, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ NSC ಇರ್ಬೋದು, BSc ಇರ್ಬೋದು, ರೈಟ್? ಸೊ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಆ ವೆಬ್ಸೈಟ್ ಅಲ್ಲಿ ಯಾವುದೋ ಒಂದು ಬಗ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್, ಯಾವುದೇ ಒಂದು ಬ್ಯಾಂಕ್ ತಗೊಳ್ಳಿ, ICICI ಇರ್ಬೋದು, SBI ಇರ್ಬೋದು, ಕೋಟಕ್ ಇರ್ಬೋದು, ಯಾವುದೇ ಒಂದು ಈ ಫಿನಾನ್ಷಿಯಲ್ ವೆಬ್ಸೈಟ್ ಅಲ್ಲಿ ಯಾವುದೇ ಒಂದು ಬಗ್ ಫೈಂಡ್ ಔಟ್ ಮಾಡೋದನ್ನು ಕೂಡ ಒಂದು ಕೈಂಡ್ ಆಫ್ ಹ್ಯಾಕಿಂಗ್ ಅಂತ, ಹ್ಯಾಕಿಂಗ್ ಎಕ್ಸಾಂಪಲ್ ಆಗುತ್ತೆ. ಸೊ ಆಕ್ಸೆಸಿಂಗ್ ದ SMS ರಿಮೋಟ್ಲಿ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರಿಮೋಟ್ನ ಟಾರ್ಗೆಟ್ ಮಾಡಿ ನೀವು ಆ ಟಾರ್ಗೆಟ್ ಡಿವೈಸ್ ಅಲ್ಲಿ ಇರುವಂತ SMS ನ ರೀಡ್ ಮಾಡೋದು ಕೂಡ ಒಂದು ಹ್ಯಾಕಿಂಗ್ ಎಕ್ಸಾಂಪಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್, ಹ್ಯಾಕಿಂಗ್ ಬ್ಯಾಂಕ್ ಯೂಸರ್ ID ಅಂಡ್ ಪಾಸ್ವರ್ಡ್, ಯಾರ್ದೋ ಒಬ್ರದ್ದು ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID ಮತ್ತೆ ಪಾಸ್ವರ್ಡ್ನ ಆಕ್ಸೆಸ್ ಮಾಡೋದು ಅಥವಾ ತಗೊಳ್ಳೋದಕ್ಕೆ ಅಥವಾ ಫೈಂಡ್ ಔಟ್ ಮಾಡೋದಕ್ಕೆ ಅದು ಒಂದು ಎಕ್ಸಾಂಪಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್, ಗೇನಿಂಗ್ ಆಕ್ಸೆಸ್ ಟು ಸಮನ್ಸ್ ಬ್ಯಾಂಕ್ ಅಕೌಂಟ್, ಫಾರ್ ಎಕ್ಸಾಂಪಲ್, ಯಾರ್ದೋ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ನೀವು ಅದನ್ನ ಕ್ಲೋನ್ ಮಾಡೋದನ್ನು ಕೂಡ ಒಂದು ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಆಕ್ಸೆಸಿಂಗ್ ಕ್ಯಾಮ್ರಾ ಆಫ್ ಸಮನ್ಸ್ ಲ್ಯಾಪ್ಟಾಪ್, ಮೊಬೈಲ್ ಆರ್ CCTV, ಫಾರ್ ಎಕ್ಸಾಂಪಲ್, ಯಾರ್ದೋ ಒಬ್ರದ್ದು ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, CCTV ಇರುತ್ತೆ, ಮನೆಯದು CCTV ಇರುತ್ತೆ, ನೀವು ಅದನ್ನ ಆಕ್ಸೆಸ್ ಮಾಡೋದಕ್ಕೆ ರಿಮೋಟ್ಲಿ ಅಥವಾ ಯಾವುದೋ ಒಂದು ಮೀನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಅದನ್ನ ಒಂದು ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಆಕ್ಸಿಸ್ ಮೊಬೈಲ್ ಚಾಟ್, ಯಾರೋ ಒಬ್ರು ಇಬ್ರು ಜನಗಳು ಇರ್ತಾರೆ, ಅವರಿಬ್ಬರ ಮಧ್ಯೆ ಆಗಿರುವಂತ ಚಾಟ್ನ ನೀವು ಆಕ್ಸೆಸ್ ಮಾಡೋದನ್ನ ಕೂಡ ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಸೊ ಈಸ್ ಹ್ಯಾಕಿಂಗ್ ಈಸ್ ಲೀಗಲ್. ನಾವು ಇವಾಗೆಲ್ಲ ನೋಡ್ತವಲ್ಲ ಈ ಎಕ್ಸಾಂಪಲ್, ಅದೆಲ್ಲ ಹ್ಯಾಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಬಟ್ ನೀವು ಯಾರದೇ ಒಬ್ರು ಪರ್ಮಿಷನ್ ತಗೊಳ್ದಲ್ಲೇ ನೀವು ಅದೆಲ್ಲ ನಾವೀಗ ನೋಡಿದ್ವಲ್ಲ ಈ ಎಕ್ಸಾಂಪಲ್ ಎಲ್ಲ ಯಾವುದೇ ಒಂದನ್ನ ಕೂಡ ಪರ್ಫಾರ್ಮ್ ಮಾಡಿದ್ರೆ ಅದು ನಾಟ್ ಲೀಗಲ್. ಅಂದ್ರೆ ನೀವು ಯಾರ್ದೋ ಒಬ್ರದ್ದು ಲೊಕೇಶನ್ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಅವ್ರದ್ದು ಪರ್ಮಿಷನ್ ತಗೊಂಡು ಟ್ರ್ಯಾಕ್ ಮಾಡಿದ್ರೆ ಅದು ಲೀಗಲ್. ಅವ್ರ ಪರ್ಮಿಷನ್ ಇಲ್ದಲೇನೆ ನೀವು ಟ್ರ್ಯಾಕ್ ಮಾಡಿದ್ರೆ ಅದು ನಾಟ್ ಲೀಗಲ್ ಆಗುತ್ತೆ, ನಿಮ್ಮನ್ನ ಜೈಲಿಗೆ ಹಾಕುವಂತ ಸಂಭವ ಕೂಡ ಇರುತ್ತೆ, ನಿಮ್ಮ ಮೇಲೆ ಲೀಗಲ್ ಚಾರ್ಜಸ್ ಕೂಡ ಬರುತ್ತೆ. ಅಟ್ ದ ಸೇಮ್ ಟೈಮ್, ಯಾವುದೋ ಒಂದು ವೆಬ್ಸೈಟ್ ಇರುತ್ತೆ, ವೆಬ್ಸೈಟ್ ಅಲ್ಲಿ ನೀವು ಬಗ್ಸ್ ನ ಫೈಂಡ್ ಔಟ್ ಮಾಡ್ತೀರಾ,
ಆ ಬಗ್ಸ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನೀವು ಆ ವೆಬ್ಸೈಟ್ ಓನರ್ ಇರ್ತಾರಲ್ಲ ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಪರ್ಮಿಷನ್ ತಗೊಂಡು ನಾನು ನಿಮ್ಮ ವೆಬ್ಸೈಟ್ ಅಲ್ಲಿರುವಂತ ಬಗ್ಸ್ ನ ಫೈಂಡ್ ಔಟ್ ಮಾಡಿ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ, ಮಾಡ್ಬೋದಾ? ಅವರು ನೀವು ಮಾಡ್ಬೋದು ಅಂತ ಪರ್ಮಿಷನ್ ಕೊಡ್ಬೇಕು. ವಿತೌಟ್ ದಟ್ ಪರ್ಮಿಷನ್ ನೀವೇನಾರ ಹ್ಯಾಕಿಂಗ್ ಬಗ್ಗೆ ತಿಳ್ಕೊಂಡಿದ್ದು ಓದ್ಕೊಂಡಿದ್ದು ನೀವೇನಾರ ಟ್ರೈ ಮಾಡಿದ್ರೆ ಅವರು ಈಸಿಯಾಗಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ಬೋದು ಮತ್ತೆ ನಿಮ್ಮ ಮೇಲೆ ಲೀಗಲ್ ಚಾರ್ಜಸ್ ಹಾಕ್ಬೋದು. ಹಾಗಾಗಿ ಯಾವುದೇ ಒಂದು ಎಥಿಕಲ್ ಹ್ಯಾಕಿಂಗ್ ಇರ್ಬೋದು, ನಾನ್ ಎಥಿಕಲ್ ಹ್ಯಾಕಿಂಗ್ ಇರ್ಬೋದು, ಇದ್ರ ಬಗ್ಗೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಒಂದು ಪ್ರೊಸೀಜರ್ ಅಥವಾ ನಿಮಗೆ ಎಷ್ಟೊಂದು ಯೂಟ್ಯೂಬಲ್ಲಿ ವಿಡಿಯೋ ಸಿಗುತ್ತೆ, ಅದು ಯಾವುದೇ ಒಂದು ಸ್ಟೆಪ್ನ ಪರ್ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಡಿವೈಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದೀರೋ ಅಥವಾ ಯಾವ ಡಿವೈಸ್ನ ಟೆಸ್ಟ್ ಮಾಡ್ತಿದ್ದೀರೋ ಆ ಓನರ್ದು ಪರ್ಮಿಷನ್ ತಗೋಬೇಕಾಗತ್ತೆ. ನಾನು ಈ ರೀತಿ ಟೆಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ವಲ್ನರಬಿಲಿಟಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಸೊ ಕೊಡ್ಬೋದಾ, ನಾನು ಪರ್ಫಾರ್ಮ್ ಮಾಡ್ಬೋದಾ, ಶೆಲ್ ಐ ಪ್ರೊಸೀಡ್? ಅವ್ರ ಹತ್ರ ಪರ್ಮಿಷನ್ ತಗೋಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಲೀಗಲ್ ಚಾರ್ಜಸ್ ಆಗುವಂತ ನೆಸೆಸಿಟಿ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತಿರೋದೆಲ್ಲ ಏನು ಹೇಳಿ ಎಜುಕೇಶನ್ ಪರ್ಪಸ್ ಓನ್ಲಿ. ಓಕೆ, ನೀವೇನೇ ಮಾಡೋದಿದ್ರು ತಿಳ್ಕೊಂಡು ಮಾಡಬೇಕಾಗತ್ತೆ. ಓಕೆ, ಇಸ್ ಹ್ಯಾಕಿಂಗ್ ಲೀಗಲ್ ಅಂದ್ರೆ ನೀವು ಪರ್ಮಿಷನ್ ತಗೊಂಡು ನೀವು ಹ್ಯಾಕಿಂಗ್ ರಿಲೇಟೆಡ್ ಸ್ಟೆಪ್ಸ್ ಅಥವಾ ಪೆನೆಟ್ರೇಷನ್ ಟೆಸ್ಟಿಂಗ್ ರಿಲೇಟೆಡ್ ಸ್ಟೆಪ್ನ ಪರ್ಫಾರ್ಮ್ ಮಾಡಿದ್ರೆ ಅದು ಲೀಗಲ್. ಅಂದ್ರೆ ನೀವು ಯಾವುದೇ ಒಂದು ಪೊಲೀಸ್ ಚಾರ್ಜಸ್ಗೆ ಒಳಗಾಗೋಲ್ಲ. ಬಟ್ ನೀವು ಅನ್ಅಥರೈಸ್ಡ್ ಆಗಿ ನೀವು ಯಾವುದೇ ಒಂದು ಪ್ರೀವಿಯಸ್ ಎಕ್ಸಾಂಪಲ್ ನೋಡಿದ್ವಲ್ಲ, ಯಾರ್ದೋ ಒಬ್ರು ಲೊಕೇಶನ್ ಆಕ್ಸೆಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ನ ಆಕ್ಸೆಸ್ ಮಾಡೋದಿರ್ಬೋದು, ಡೇಟಾ ರಿಟ್ರೀವಲ್ ಇರ್ಬೋದು, ಲೊಕೇಶನ್ ಟ್ರ್ಯಾಕ್ ಮಾಡೋದಿರ್ಬೋದು, ಯಾವುದೇ ಒಂದು ಎಕ್ಸಾಂಪಲ್ ಅನ್ಅಥರೈಸ್ಡ್ ಆಗಿ ನೀವು ಮಾಡಿದ್ರೆ ಯು ವಿಲ್ ಫಾಲ್ ಅಂಡರ್ ಎ ಪ್ರಾಬ್ಲಮ್ ಅಥವಾ ನಿಮ್ಮ ಮೇಲೆ ಲೀಗಲ್ ಚಾರ್ಜಸ್ ಆಗುವಂತ ನೆಸೆಸಿಟಿ ಚಾನ್ಸಸ್ ಬರ್ಬೋದು. ಓಕೆ, ಸೊ ಟೈಪ್ಸ್ ಆಫ್ ಹ್ಯಾಕಿಂಗ್. ಸೊ ನಾನು ಆಲ್ರೆಡಿ ಹೇಳ್ದಾಗೆ ನೀವು ಪರ್ಮಿಷನ್ ತಗೊಂಡು ಮಾಡಿದ್ರೆ ಯು ವೋಂಟ್ ಗೆಟ್ ಇನ್ ಟು ಎನಿ ಪ್ರಾಬ್ಲಮ್. ಪರ್ಮಿಷನ್ ಇಲ್ದಲೆ ನೀವು ಹ್ಯಾಕಿಂಗ್ ಸ್ಟೆಪ್ಸ್ನ ಪರ್ಫಾರ್ಮ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಸೊ ಎರಡು ಟೈಪ್ಸ್ ಇದೆ, ಒಂದು ವೈಟ್ ಹ್ಯಾಕರ್ ಅಂತ ಕರೀತಾರೆ, ಇನ್ನೊಂದು ಬ್ಲ್ಯಾಕ್ ಹ್ಯಾಕರ್ ಅಂತ ಕರೀತಾರೆ. ವೈಟ್ ಹ್ಯಾಕರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ಅವರು ಪರ್ಫಾರ್ಮ್ ಮಾಡ್ತಾರೆ ಸ್ಟೆಪ್ನ. ಫಾರ್ ಎಕ್ಸಾಂಪಲ್ ಕೆಲವೊಂದು ಐ ಟಿ ಕಂಪ್ನಿಲಿ ಅವ್ರದ್ದೇ ಒಂದು ಇಂಟರ್ನಲ್ ಈ ಸೈಬರ್ ಸೆಕ್ಯೂರಿಟಿ ಟೀಮ್ ಇರುತ್ತೆ. ಅವ್ರದ್ದು ಕೆಲಸ ಏನಂದ್ರೆ ಬೇರೆ ಯಾರು ಹ್ಯಾಕರ್ಸ್ಗಳು ಅವ್ರ ಕಂಪ್ನಿನ ಅಟ್ಯಾಕ್ ಮಾಡಬಾರ್ದು, ಆ ರೀತಿ ಈ ಅವ್ರದ್ದು ಸೆಕ್ಯೂರಿಟಿನ ಸ್ಟೇಬಲ್ ಆಗಿ ಇಟ್ಕೋಬೇಕು, ಮತ್ತೆ ಎಲ್ಲ ಪ್ಯಾಚಸ್ ಅಪ್ಡೇಟ್ ಮಾಡೋದಿರ್ಬೋದು, ಅವರ ಸಿಸ್ಟಮ್ನ ಸೆಕ್ಯೂರ್ ಮಾಡ್ಕೊಂಡು ಸ್ಟೆಪ್ಸ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ವೆರಾಸ್ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರೀತಾರಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ, ಅವರು ಯಾರ ಹತ್ರನೂ ಪರ್ಮಿಷನ್ ತಗೊಂಡಿಲ್ಲ, ಅವರು ಬೇರೆ ಸಿಸ್ಟಮ್ನ ಹ್ಯಾಕ್ ಮಾಡಿ ಅವ್ರ ಡೇಟಾನ ಎನ್ಕ್ರಿಪ್ಟ್ ಮಾಡಿ, ಇಲ್ಲಾಂದ್ರೆ ನಾವು ನಿಮ್ಮ ಡೇಟಾನ ನೆಟ್ಟಲ್ಲಿ ಸೋರಿಕೆ ಮಾಡ್ತೀವಿ, ನೀವು ಸೋರಿಕೆ ಮಾಡಬಾರ್ದು ಅಂತ ಅಂದ್ರೆ ನಮಗೆ ಎಷ್ಟು ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ನಿಮ್ ಡೇಟಾ ವಾಪಸ್ ಬೇಕು ಅಂದ್ರೆ ಎಷ್ಟು ದುಡ್ಡು ಕೊಡಬೇಕು ಅಂತ ಅವರು ಅನ್ಅಥರೈಸ್ಡ್ ಆಗಿ ಮಾಡ್ತಾರೆ. ಸೊ ಅದು ನಾಟ್ ಲೀಗಲ್. ಆಮೇಲೆ ನಿಮ್ಗೆಲ್ಲ ಈಗ ಆಲ್ರೆಡಿ ಗೊತ್ತಾ ಇದೆ, ನೌಡೇಸ್ ನ್ಯೂಸ್ ಅಲ್ಲೆಲ್ಲ ಈಗ ಹ್ಯಾಕರ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ, ಬಿಟ್ ಕಾಯಿನ್ ನಲ್ಲಿ ನಮಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿ, ಫಿಸಿಕಲ್ ಆಗಿ ಅವ್ರು ದುಡ್ಡು ಇಸ್ಕೊಳಲ್ಲ, ಬಿಟ್ ಕಾಯಿನ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಅಂತಾರೆ. ಹಾಗಾಗಿ ಅವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಆ ಮೀನ್ಸ್ ಹುಡ್ಕೊಂಡಿದ್ದಾರೆ. ಬಟ್ ಯು ಡೋಂಟ್ ಹ್ಯಾವ್ ಟು ಬಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್, ಬಿಕಾಸ್ ನೀವು ಲೀಗಲ್ ಟ್ರಬಲ್ಸ್ ಅಲ್ಲಿ ಇರ್ತೀರಾ, ಪೊಲೀಸ್ ರಾಡಾರ್ ಒಳಗಡೆ ಇರ್ತೀರಾ, ಮತ್ತೆ ಇದು ನಾಟ್ ಲೀಗಲ್. ಅದ್ರ ಬದಲು ನೀವು ಟೆಕ್ನಾಲಜಿಕಲಿ ವೆರಿ ಸ್ಟ್ರಾಂಗ್ ಇದ್ದು ನಿಮಗೆ ಈ ಹ್ಯಾಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ವೈಟ್ ಹ್ಯಾಟ್ ಹ್ಯಾಕರ್ ಆಗಿ ವರ್ಕ್ ಮಾಡ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡ್ಬೋದು. ಸೊ ದಟ್ ನಿಮಗೆ ಯಾವುದೇ ಟ್ರಬಲ್ ಇರಲ್ಲ, ಬಟ್ ನೀವು ನಿಮ್ಮ ಪ್ಯಾಷನ್ನ ಪರ್ಸ್ಯೂ ಮಾಡ್ಬೋದು. ಓಕೆ, ವಾಟ್ ಶುಡ್ ಐ ಲರ್ನ್ ಟು ಬಿಕಮ್ ಎನ್ ಎಥಿಕಲ್ ಹ್ಯಾಕರ್? ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಅಥವಾ ಪಿ ಯು ಸ್ಟೂಡೆಂಟ್ ಇರ್ಬೋದು, 10th ಪಾಸ್ ಆಗಿರೋರು ಇರ್ಬೋದು, ಅಥವಾ ನಿಮಗೆ ಈ ಐ ಟಿ ಬಗ್ಗೆ ಇಂಟ್ರೆಸ್ಟ್ ಇದೆ ಬಟ್ ನೀವು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಬಿ ಎ ಬಿ ಎಸ್ ಸಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಸ್ಕೂಲ್ ಡ್ರಾಪ್ ಔಟೇ ಇರ್ಬೋದು, 10th ಡ್ರಾಪ್ ಔಟ್ ಆಗಿರ್ತೀರಾ, 12th ಆದ್ಮೇಲೆ ನೀವು ಓದಿರಲ್ಲ. ಇದೊಂದು ಒಳ್ಳೆ ಏರಿಯಾ, ಪ್ರೊವೈಡೆಡ್ ನಿಮಗೆ ಈ ಇಂಟರ್ನೆಟ್ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ, ನೆಟ್ವರ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ. ಓಕೆ, ವಾಟ್ ಶುಡ್ ಐ ಲರ್ನ್ ಟು ಬಿಕಮ್ ಎನ್ ಎಥಿಕಲ್ ಹ್ಯಾಕರ್? ಎಥಿಕಲ್ ಹ್ಯಾಕರ್ ಆಗೋದಕ್ಕೆ ನೀವು ಏನೇನು ಓದಬೇಕು ಅಥವಾ ಯಾವ್ಯಾವ ಸ್ಕಿಲ್ನ ಅರ್ನ್ ಮಾಡಬೇಕು ಅಂತ ನಾವು ನೋಡೋಣ. ಸೊ ಸ್ಕಿಲ್ಸ್ ರಿಕ್ವೈರ್ಡ್, ನೀವು ಇಲ್ಲಿ ನೋಡ್ಬೋದು, ಯು ಹ್ಯಾವ್ ಟು ಬಿ ಎ ಎಕ್ಸಲೆಂಟ್ ಕಂಪ್ಯೂಟರ್ ಸ್ಕಿಲ್, ಯು ಹ್ಯಾವ್ ಟು ಪೊಸೆಸ್ ಎಕ್ಸಲೆಂಟ್ ಕಂಪ್ಯೂಟರ್ ಸ್ಕಿಲ್. ನಿಮಗೆ ಕಂಪ್ಯೂಟರ್ನ ಯೂಸ್ ಮಾಡುವಂತ ಒಂದು ಸ್ಕಿಲ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪ್ರೋಗ್ರಾಮಿಂಗ್ ಬಗ್ಗೆ ನಿಮಗೆ ಒಳ್ಳೆ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಯು ಶುಡ್ ಪೊಸೆಸ್ ಗುಡ್ ಪ್ರೋಗ್ರಾಮಿಂಗ್ ಸ್ಕಿಲ್. ಫಾರ್ ಎಕ್ಸಾಂಪಲ್ ಜಾವಾ ಸ್ಕ್ರಿಪ್ಟ್ ಇರ್ಬೋದು, ಪೈಥಾನ್ ಇರ್ಬೋದು, ನಿಮಗೆ ಹೆಲ್ಪ್ ಮಾಡುತ್ತೆ ಎಥಿಕಲ್ ಹ್ಯಾಕಿಂಗ್ ಜರ್ನಿಲಿ. ಅದೇ ರೀತಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಬಿಕಾಸ್ ನಮ್ಮ ಎಲ್ಲ ಡೇಟಾ, ವೆದರ್ ಇಟ್ ಇಸ್ ಆರ್ಗನೈಸೇಷನಲ್ ಡೇಟಾ, ವೆಬ್ಸೈಟ್ ಡೇಟಾ ಅಥವಾ ಯಾವುದೇ ಒಂದು ಕಂಪ್ನಿ ಡೇಟಾ ಬ್ಯಾಕ್ ಅಂಡ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಬಿಕಾಸ್ ಯು ಆರ್ ಗೋಯಿಂಗ್ ಟು ಈದರ್ ಫೈಂಡ್ ಔಟ್ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲ ಅಂದ್ರೆ ಹೇಗೆ
ಆಕ್ಸೆಸ್ ಮಾಡ್ಬೋದು ಅನ್ಅಥರೈಸ್ಡ್ ಆಗಿ ಅಥವಾ ಆಥರೈಸ್ಡ್ ಆಗಿ ಅಂತ ನೀವು ಚೆಕ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಹಾಗಾಗಿ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆನೂ ಕೂಡ ನಾಲೆಡ್ಜ್ ಬೇಕಾಗುತ್ತೆ. ಆಮೇಲೆ ಲೈನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮಗೆ ಒಳ್ಳೆ ನಾಲೆಡ್ಜ್ ಬೇಕಾಗುತ್ತೆ, ನೀವು ಅದ್ರ ಫಂಡಮೆಂಟಲ್ಸ್ ಕೂಡ ಕಲಿಬೇಕಾಗುತ್ತೆ. ಓಕೆ, ಕಲಿ ಲಿನಕ್ಸ್ ಅಂತ ಒಂದು ಲೈನಿಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. ಆ ಲೈನಿಕ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಕಲಿ ಲೈನಿಕ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ ಈ ಪೆನೆಟ್ರೇಷನ್ ಟೆಸ್ಟಿಂಗ್ ಇರ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿಗೆ ರಿಲೇಟೆಡ್ ಯಾವ್ಯಾವ ಅಪ್ಲಿಕೇಶನ್ ಅಥವಾ ಪ್ಯಾಕೇಜಸ್ ಅಥವಾ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇರುತ್ತಲ್ಲ ಅದೆಲ್ಲ ಡಿಫಾಲ್ಟ್ ಕೊಟ್ಟಿರ್ತಾರೆ. ಅದು ಅಫೆನ್ಸಿವ್ ಸೆಕ್ಯೂರಿಟಿ ಅಂತ ಒಂದು ಗ್ರೂಪ್ ಇದೆ, ಅವರು ಡೆವಲಪ್ ಮಾಡಿರುವಂಥ ಲೈನಿಕ್ಸ್ ಡಿಸ್ಟ್ರಿಬ್ಯೂಷನ್. ಪ್ರಿಡಾಮಿನೆಂಟ್ಲಿ ಎಲ್ಲ ಎಥಿಕಲ್ ಹ್ಯಾಕರ್ಸ್ ಇರ್ಬೋದು ಅಥವಾ ನಾನ್ ಎಥಿಕಲ್ ಹ್ಯಾಕರ್ಸ್ ಈ ಕೈಲಿ ಲೈನೆಕ್ಸ್ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕೈಲಿ ಲೈನೆಕ್ಸ್ನ ಓವರ್ವ್ಯೂ ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು ಮತ್ತೆ ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತೀನಿ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಕ್ರಿಪ್ಟೋಗ್ರಫಿ. ಕ್ರಿಪ್ಟೋಗ್ರಫಿ ನೆಟ್ವರ್ಕಿಂಗ್ದು ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಡೇಟಾನ ಹೇಗೆ ಎನ್ಕ್ರಿಪ್ಟ್ ಮಾಡೋದು, ಡಿಕ್ರಿಪ್ಟ್ ಮಾಡೋದು, ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಮತ್ತೆ ಡಿಫ್ರೆಂಟ್ ಎನ್ಕ್ರಿಪ್ಷನ್ ಆಲ್ಗರಿದಮ್ ಬಗ್ಗೆ ಐಡಿಯಾ ಇರಬೇಕು, ಸ್ಟ್ಯಾಂಡರ್ಡ್ ಎನ್ಕ್ರಿಪ್ಷನ್ ಆಲ್ಗರಿದಮ್ ಬಗ್ಗೆ. ಮತ್ತೆ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಆಸಕ್ತಿ ಇರಬೇಕು. ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ರದ್ದು ನೀವು ಹ್ಯಾಕ್ ಮಾಡೋದಕ್ಕಿಂತ ಮುಂಚೆ ಅಥವಾ ಯಾರದೇ ಒಬ್ರದ್ದು ಟಾರ್ಗೆಟ್ ಅಂತ ಇದ್ರೆ ಅವ್ರ ಬಗ್ಗೆ ನೀವು ಹ್ಯಾಕ್ ಮಾಡೋದಾಗ್ಲಿ, ಇಲ್ಲ ಅಂದ್ರೆ ಏನೇ ಒಂದು ಮಾಡಬೇಕು ಅಂದ್ರೂ ಕೂಡ ಅವ್ರದ್ದು ಬ್ಯಾಕ್ಗ್ರೌಂಡ್ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವ್ರ ಪ್ರೊಫೈಲಲ್ಲಿ ಅವ್ರ ಹೆಸರೇನು, ಹುಟ್ಟಿದ ದಿನಾಂಕ ಯಾವುದು, ಅವ್ರ ಮಕ್ಕಳೆಷ್ಟು, ಯಾವ ಸ್ಕೂಲಲ್ಲಿ ಓದಿದ್ದು, ಅದ್ರ ಬಗ್ಗೆ ಎಲ್ಲ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಜನರಲಿ ಏನು ಮಾಡ್ತಾರೆ ಅಂತ ಅಂದರೆ ಅವ್ರ ಪಾಸ್ವರ್ಡಲ್ಲೆಲ್ಲ ಅವ್ರ ಹೆಸರು ಇರ್ಬೋದು, ಅವ್ರ ಮಕ್ಕಳ ಹೆಸರು ಇರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ಇರ್ಬೋದು, ಈ ರೀತಿ ಎಲ್ಲ ಯೂಸ್ ಮಾಡ್ತಾರೆ. ಈ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದ್ರಿಂದ ನೀವು ಈ ಪಾಸ್ವರ್ಡ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಎಥಿಕಲ್ ಹ್ಯಾಕಿಂಗ್ ಜರ್ನಿಲಿ. ಅದೇ ರೀತಿ ವೆಬ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಐಡಿಯಾ ಬೇಕಾಗುತ್ತೆ. ಬಿಕಾಸ್ ಇಫ್ ಯು ವಾಂಟ್ ಟು ಈದರ್ ಹ್ಯಾಕ್ ಆರ್ ಫೈಂಡ್ ಔಟ್ ದ ಆಪ್ಷನ್ಸ್ ರಿಲೇಟೆಡ್ ಟು ದ ಏನಪ್ಪ ಯಾವ್ದಾರ ಒಂದು ವೆಬ್ಸೈಟಲ್ಲಿ ಯಾವ್ದಾರ ಅಥವಾ ವೆಬ್ ಅಪ್ಲಿಕೇಶನಲ್ಲಿ ಬಗ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಅದನ್ನು ಹ್ಯಾಕ್ ಮಾಡೋದಕ್ಕೆ ಆಬ್ವಿಯಸ್ಲಿ ನಿಮಗೆ HTML ವೆಬ್ ಡೆವಲಪ್ಮೆಂಟ್ ಬಗ್ಗೆ ಐಡಿಯಾ ಇರಬೇಕಾಗುತ್ತೆ. ಮತ್ತು ವೈರ್ಲೆಸ್ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ವೈಫೈ ನೆಟ್ವರ್ಕಿಗೆ ಅನ್ಅಥರೈಸ್ಡ್ ಆಕ್ಸೆಸ್ ತಗೋಬೇಕು, ಇಲ್ಲಾಂದ್ರೆ ಆಥರೈಸ್ಡ್ ಆಕ್ಸೆಸ್ ತಗೋಬೇಕು, ಅದಕ್ಕೆ ನಿಮಗೆ ವೈಫೈ ಅಥವಾ ವೈರ್ಲೆಸ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ, ವೈಫೈ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಅದ್ರ ಬಗ್ಗೆ ಐಡಿಯಾ ಬೇಕಾಗುತ್ತೆ. ನೆಟ್ವರ್ಕಿಂಗ್ ಬಗ್ಗೆ ಐಡಿಯಾ ಬೇಕಾಗುತ್ತೆ. ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಕ್ರಿಟಿಕಲ್ ಥಿಂಕಿಂಗ್ ಆರ್ ಅನಾಲಿಟಿಕಲ್ ಎಬಿಲಿಟಿ, ಇದೆಲ್ಲ ಸ್ಕಿಲ್ಸು ಒಬ್ಬ ಎಥಿಕಲ್ ಹ್ಯಾಕರ್ಗೆ ಅಥವಾ ಈವನ್ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಟು ಲರ್ನ್ ಹ್ಯಾಕಿಂಗ್, ಅವ್ರು ಈ ಎಲ್ಲ ಸ್ಕಿಲ್ಸ್ನ ಅಕ್ವೈರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಮೂವಿಂಗ್ ಆನ್ ಸರ್ಟಿಫಿಕೇಶನ್ಸ್. ನಾನು ಈ ಎಥಿಕಲ್ ಹ್ಯಾಕಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವ್ದಾದ್ರು ಸರ್ಟಿಫಿಕೇಷನ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಜಾಬ್ ಸಿಗುತ್ತಾ ಅಥವಾ ಯಾವ್ದಾದ್ರು ಸರ್ಟಿಫಿಕೇಶನ್ ಇದೆಯಾ, ಸೊ ದಟ್ ನಾನು ಕಂಪ್ಲೀಟ್ ಮಾಡಿ ನನ್ನ ಸ್ಕಿಲ್ನ ಶೋಕೇಸ್ ಮಾಡ್ಬೋದು ನನ್ನ ರೆಸ್ಯೂಮಲ್ಲಿ, ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ. ಮೇನ್ ಥಿಂಗ್ ಏನಂದ್ರೆ ಈ ಎಲ್ಲ ಸೈಬರ್ ಸೆಕ್ಯೂರಿಟಿ ಸರ್ಟಿಫಿಕೇಶನ್ ಇರುತ್ತಲ್ಲ, ಇದಕ್ಕೆ ಯಾವುದೇ ಒಂದು ಪ್ರೀ ರಿಕ್ವಿಸಿಟ್ ಇರಲ್ಲ. ನೀವು BE ಕಂಪ್ಲೀಟ್ ಆಗಿರಬೇಕು, MTech ಕಂಪ್ಲೀಟ್ ಆಗಿರಬೇಕು, ಇಲ್ಲಾಂದ್ರೆ ಕಂಪ್ಯೂಟರ್ ಸೈನ್ಸೇ ಓದಿರಬೇಕು, ಆ ಥರ ಇಲ್ಲ. BCA, BSc ಕಂಪ್ಯೂಟರ್ ಸೈನ್ಸ್ ಆ ಥರ ಏನಿಲ್ಲ. ನೀವು 10th ಪಾಸ್ ಆಗಿದ್ರು ಕೂಡ ಈ ಸರ್ಟಿಫಿಕೇಶನ್ ತಾಗ್ಬೋದು, ಇಲ್ಲ ಅಂದ್ರೆ PUC ಪಾಸ್ ಆಗಿದ್ರು ಸರ್ಟಿಫಿಕೇಶನ್ ತಾಗ್ಬೋದು, ನೀವೇನು ಓದಿಲ್ಲ ಅಂದ್ರೂ ಸರ್ಟಿಫಿಕೇಶನ್ ತಾಗ್ಬೋದು. ಮೇನ್ ಥಿಂಗ್ ಏನಂದ್ರೆ ನಾವು ಪ್ರೀವಿಯಸ್ಲಿ ನೋಡಿದ್ವಲ್ಲ, ಈ ಎಲ್ಲ ಸ್ಕಿಲ್ಸ್ ನಿಮಗೆ ಗೊತ್ತಿದ್ರೆ ಆಬ್ವಿಯಸ್ಲಿ ನೀವು ಸರ್ಟಿಫಿಕೇಶನ್ನ ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಬೋದು, ಮತ್ತೆ ಅದನ್ನ ರಿಯಲ್ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ನೋಡ್ಬೋದು ಈ ರೀತಿ ಕೆಲವೊಂದು ಫೇಮಸ್ ಸರ್ಟಿಫಿಕೇಶನ್ಸ್ ಇದೆ. ಆಲ್ ದೀಸ್ ಸರ್ಟಿಫಿಕೇಶನ್ ಹ್ಯಾವ್ ಮೆನ್ಷನ್ಡ್ ಇಯರ್. ಇಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಸರ್ಟಿಫಿಕೇಶನ್, ಫೇಮಸ್ ಸರ್ಟಿಫಿಕೇಶನ್, ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಆ ಸರ್ಟಿಫಿಕೇಶನ್ನ ತಗೋಬಹುದು. ಆಬ್ವಿಯಸ್ಲಿ ನೀವು ಎಂಟ್ರಿ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿ ಆಸ್ ಎ ಫ್ರೆಶರ್ ಆಗಿದ್ರೆ. ಸೊ ಹಾಗೇನೆ ನೀವು ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅಥವಾ ನಿಮ್ಮ ಕಂಟ್ರಿಲಿ ಯಾವ್ದು ರೆಕಗ್ನೈಸ್ ಆಗಿರುತ್ತೋ ಆ ಸರ್ಟಿಫಿಕೇಶನ್ ತಗೋಬಹುದು. ಸರ್ಟಿಫಿಕೇಶನ್ ಜಸ್ಟ್ ಒಂದು ಬ್ರ್ಯಾಂಡ್ ಅಷ್ಟೇನೆ. ಬಿಕಾಸ್ ಆಬ್ವಿಯಸ್ಲಿ ಈ ಎಲ್ಲ ಸರ್ಟಿಫಿಕೇಶನ್ ತುಂಬಾ ಕಷ್ಟ ಇರುತ್ತೆ. ಬಿಕಾಸ್ ಯು ಹ್ಯಾವ್ ಟು ಬಿ ವೆರಿ ಎಕ್ಸ್ಪರ್ಟ್. ಬಿಕಾಸ್ ಯು ಕೆನಾಟ್ ಸೇ ಲೈಕ್ ಐ ಆಮ್ ಎನ್ ಎಥಿಕಲ್ ಹ್ಯಾಕರ್ ಜಸ್ಟ್ ಬೈ ರೀಡಿಂಗ್ ದ ಥಿಯರಿ. ಬರೀ ಥಿಯರಿಟಿಕಲ್ ಕಾನ್ಸೆಪ್ಟ್ ಗೊತ್ತಿದ್ದು ನಾನು ಎಥಿಕಲ್ ಹ್ಯಾಕರ್ ಅಂತ ಹೇಳಕ್ಕಾಗಲ್ಲ, ಅಥವಾ ನಾನು ಪೆನೆಟ್ರೇಷನ್ ಟೆಸ್ಟರ್ ಅಂತ ಹೇಳಕ್ಕಾಗಲ್ಲ. ನೀವು ಒಂದು ಸಬ್ಜೆಕ್ಟ್ನ ಆಳವಾಗಿ ಅರ್ಥ ಮಾಡಿಕೊಂಡು ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿ ಎಕ್ಸ್ಪರ್ಟ್ ಆಗಬೇಕು, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಅಫೆನ್ಸಿವ್ ಸೆಕ್ಯೂರಿಟಿ ಸರ್ಟಿಫೈಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ, ಇದು ಕಲಿ ಲೈನೆಕ್ಸ್ ಆರ್ಗನೈಸೇಷನ್ ಏನಿದೆಯಲ್ಲ ಆಪರೇಟಿಂಗ್ ಸಿಸ್ಟಮ್, ಅವರು ಕಂಡಕ್ಟ್ ಮಾಡೋದು. ವೆರಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ಸ್ ಇದ್ದಾರೆ ಎಂಟೈರ್ ವರ್ಲ್ಡ್ ಅಲ್ಲಿ. ಆಬ್ವಿಯಸ್ಲಿ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ನೀವು ಒಂದು ವರ್ಷ ಈ ಲೈನಿಕ್ಸ್ ಬಗ್ಗೆ
ಆಲ್ಗರಿದಮ್ಸ್ ಬಗ್ಗೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕಾಗತ್ತೆ. ನೆಟ್ವರ್ಕಿಂಗ್ ಬಗ್ಗೆ, ವೈರ್ಲೆಸ್ ಟೆಕ್ನಾಲಜಿ ಎಲ್ಲ ಬಗ್ಗೆ ರಿಸರ್ಚ್ ಮಾಡಿ ನೀವು ಇದಕ್ಕೆ ರಿಜಿಸ್ಟರ್ ಆಗಾದ್ಮೇಲೆ ಅವರು ನಿಮಗೆ ಲ್ಯಾಬ್ ಎಕ್ಸರ್ಸೈಸ್ ಎಲ್ಲ ಕೊಡ್ತಾರೆ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಸರ್ಟಿಫಿಕೇಶನ್ಗೆ ಕೂರ್ಬೋದು. ಓಕೆ, ಹೋಪ್ಫುಲಿ ನಿಮಗೆ ಸರ್ಟಿಫಿಕೇಶನ್ಸ್ ಬಗ್ಗೆ ಒಂದು ಐಡಿಯಾ ಗೊತ್ತಾಯ್ತು ಅನ್ಕೋತೀನಿ. ಸೊ ಸರ್ಟಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಅಥವಾ ಸರ್ಟಿಫಿಕೇಶನ್ ಮಾಡ್ದಲೇ ನೀವು ಸೆಲ್ಫ್ ಲರ್ನಿಂಗ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ಇರ್ಬೋದು ಅಥವಾ ಯಾವುದೇ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಜಾಯ್ನ್ ಆಗಿ ನೀವು ಪೆನೆಟ್ರೇಷನ್ ಟೆಸ್ಟಿಂಗ್ ಅಥವಾ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಅಥವಾ ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ಮಾಡಿದ್ದೀರಾ ಅಂದರೆ ನಿಮಗೆ ಜಾಬ್ ಆಪರ್ಚುನಿಟಿ ಮತ್ತು ಸ್ಯಾಲ್ರಿ ಹೇಗೆ ಸಿಗ್ಬೋದು ಅಂತ ನೋಡೋಣ. ಸೊ ಜಾಬ್ ಆಪರ್ಚುನಿಟೀಸ್ ಫಾರ್ ಶೂರ್ ತುಂಬ ಆಪರ್ಚುನಿಟೀಸ್ ಇದೆ, ಬಿಕಾಸ್ ನಾಟ್ ಮೆನಿ ಪೀಪಲ್ ಆರ್ ಗೆಟಿಂಗ್ ಇನ್ ಟು ಸೈಬರ್ ಸೆಕ್ಯೂರಿಟಿ ಆರ್ ಎಥಿಕಲ್ ಹ್ಯಾಕಿಂಗ್. ಅಂದರೆ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ನಾಲೆಡ್ಜ್ ಇಲ್ಲ, ಅಥವಾ ಜನಗಳು ಏನು ಅಂದ್ಕೊಂಡಿದ್ದಾರೆ ಅಂತ ಅಂದರೆ ಇದು ಕಲಿಯೋದಕ್ಕೆ ತುಂಬ ಕಷ್ಟ ಇದೆ, ಹಾಗಾಗಿ ನಾನು ಕಲಿಯೋದಕ್ಕಾಗಲ್ಲ ಅಂತ ಇದೆ. ಮತ್ತೆ ಎಲ್ಲ ಆರ್ಗನೈಸೇಷನ್, ನೀವು ಗೌರ್ಮೆಂಟ್ ಆರ್ಗನೈಸೇಷನ್ ತಗೊಳ್ಳಿ, ಪ್ರೈವೇಟ್ ಆರ್ಗನೈಸೇಷನ್ ತಗೊಳ್ಳಿ, ಇಲ್ಲಾಂದ್ರೆ ಸೆಂಟ್ರಲ್ ಡಿಫೆನ್ಸ್ ಫೋರ್ಸಸ್ ತಗೊಳ್ಳಿ, ಯಾವುದೇ ಒಂದು ಕಂಟ್ರಿ ತಗೊಳ್ಳಿ, ಒಂದು ಚಿಕ್ಕ ಕಂಪ್ನಿಯಿಂದ ಹಿಡಿದು ಟಾಪ್ ಲೆವೆಲ್ MNC ವರ್ಗುನು ಅವ್ರ ಡೇಟಾನ ಅವ್ರು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಆಬ್ವಿಯಸ್ಲಿ ಸೈಬರ್ ಸೆಕ್ಯೂರಿಟಿ ಅಥವಾ ಈ ಎಥಿಕಲ್ ಹ್ಯಾಕಿಂಗ್ ಒಂದು ಎಮರ್ಜಿಂಗ್ ಏರಿಯಾ, ಓಕೆನಾ? ಸೊ ಯಾರೇ ಒಬ್ರು ನಾನ್ ಟೆಕ್ನಿಕಲ್ ಏರಿಯಾದಿಂದ ಟೆಕ್ನಿಕಲ್ ಏರಿಯಾಗೆ ಬರಬೇಕು ಅಂತ ಇದ್ರೆ, ಮತ್ತೆ ಈ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಅಥವಾ ಈ ನೆಟ್ವರ್ಕಿಂಗ್ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇದೆ ಅಂತ ಅಂದ್ರೆ ಇಟ್ಸ್ ದ ರೈಟ್ ಟೈಮ್, ಬಿಕಾಸ್ ಫ್ಯೂಚರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಓಕೆನಾ? ಅಟ್ ದ ಸೇಮ್ ಟೈಮ್, ಸೊ ನಿಮಗೆ ಜಾಬ್ ಬೋತ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲೂ ಸಿಗುತ್ತೆ ಮತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಸಿಗುತ್ತೆ. ಓಕೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನೋಡೋದಾದ್ರೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ತಲ್ಲ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ತಗೊಂಡ್ರೆ ನೀವು NIA ಇದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ, ಆಮೇಲೆ CID ಇದೆ, CBI ಇದೆ, ಆಮೇಲೆ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದು ಸೈಬರ್ ಸೆಲ್ ಅಂತ ಇರುತ್ತೆ. ನೀವು ಕರ್ನಾಟಕದಲ್ಲೇ ತಗೊಂಡ್ರು ಕೂಡ ದೇರ್ಸ್ ಎ ಸೈಬರ್ ಸೆಲ್, ಕರೆಕ್ಟ್ ಅಲ್ವಾ? ಆಲ್ ದಿಸ್ ಆನ್ಲೈನ್ ಫ್ರಾಡ್ ಇರ್ಬೋದು ಅಥವಾ ಅನ್ಅಥರೈಸ್ಡ್ ಟ್ರಾನ್ಸ್ಫರ್ ಆಫ್ ಮನಿ ಇರ್ಬೋದು, ಇಲ್ಲಾಂದ್ರೆ ಯಾರ್ದೋ ಒಬ್ರದ್ದು ಪ್ರೈವಸಿ ವಿಡಿಯೋನ ಯಾರೋ ಆಕ್ಸೆಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ವೆಬ್ ಅಲ್ಲಿ ಲೀಕ್ ಮಾಡಿರ್ತಾರೆ. ಇದನ್ನೆಲ್ಲ ಯಾರು ಲೀಕ್ ಮಾಡಿದ್ದಾರೆ, ಹೇಗೆ ಅನ್ಅಥರೈಸ್ಡ್ ಆಗಿ ಆಕ್ಸೆಸ್ ಮಾಡಿದ್ರು, ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಆಬ್ವಿಯಸ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಬೇಕು ಅಥವಾ ಎಥಿಕಲ್ ಹ್ಯಾಕರ್ಸ್ ಬೇಕು. ಸೊ ನೀವು ಲೀಗಲ್ ಆಗಿ ಅವರಿಗೆ ವರ್ಕ್ ಮಾಡ್ಬೋದು, ಎಕ್ಸಾಮ್ಸ್ ಎಲ್ಲ ಇರುತ್ತೆ, ನೀವು ಅಟೆಂಡ್ ಮಾಡಿ ನಿಮ್ಮ ಟೆಕ್ನಿಕಲ್ ಕೇಪಬಿಲಿಟಿ ಪ್ರೂವ್ ಮಾಡಿದ್ರೆ ನೀವು ಈಸಿಯಾಗಿ ಹೋಗ್ಬೋದು. ಅಟ್ ದ ಸೇಮ್ ಟೈಮ್ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಎಥಿಕಲ್ ಹ್ಯಾಕಿಂಗ್ ಇರ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಅವರು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೋದು ಅಂತಂದ್ರೆ ಪೆನ್ ಟೆಸ್ಟರ್ ಆಗಿ ಹೋಗ್ಬೋದು. ಅಂದ್ರೆ ಪೆನೆಟ್ರೇಷನ್ ಟೆಸ್ಟಿಂಗ್ ಅಂದ್ರೆ ಈಗ ಒಂದು ಕಂಪ್ನಿ ನೆಟ್ವರ್ಕಿಗೆ ಹ್ಯಾಕರ್ಸ್ ಅಥವಾ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಈ ನಾರ್ಮಲ್ ಹ್ಯಾಕರ್ಸ್ ಹೇಗೆ ಪೆನೆಟ್ರೇಟ್ ಮಾಡ್ಬೋದು, ಎಲ್ಲೆಲ್ಲ ಲೂಪ್ ಹೋಲ್ಸ್ ಇದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ನೀವು ಫಿಕ್ಸ್ ಮಾಡಬೇಕಾಗತ್ತೆ. ಓಕೆ, ಅದು ಮಾಡೋದಕ್ಕೆ ನಿಮಗೆ ದುಡ್ಡು ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಎಥಿಕಲ್ ಹ್ಯಾಕರ್ ಆಗಿ ವರ್ಕ್ ಮಾಡ್ಬೋದು, ನೀವು ಸರ್ವಿಸ್ ಪ್ರೊವೈಡ್ ಮಾಡ್ಬೋದು, ಮತ್ತೆ ಫ್ರೀಲ್ಯಾನ್ಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ನೀವು ಒಳ್ಳೆ ನಾಲೆಡ್ಜ್ನ ಅಕ್ವೈರ್ ಮಾಡ್ಕೊಂಡ್ರೆ ನೀವು ಕಂಪ್ನಿಗೆ ಹೋಗಿ ನಾನು ನಿಮ್ಮ ವೆಬ್ಸೈಟಲ್ಲಿ ಯಾವ್ಯಾವುದು ವಲ್ನರಬಿಲಿಟೀಸ್ ಇದೆ, ಬಗ್ಸ್ ಇದೆ ಅಂತ ಚೆಕ್ ಮಾಡಿ ನಾನು ನಿಮಗೆ ರಿಪೋರ್ಟ್ ಮಾಡ್ತೀನಿ ಅಂತ ಕೇಳಿ ಆ ರಿಪೋರ್ಟ್ ಮಾಡೋದಕ್ಕೆ ನನಗೆ ಇಷ್ಟು ಚಾರ್ಜ್ ಬೇಕಾಗುತ್ತೆ ಅಂತ ನೀವು ಸೆಕ್ಯೂರಿಟಿ ಆಡಿಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಓಕೆ, ಅದೇ ರೀತಿ ಇವಾಗೆಲ್ಲ ಏನೊಂದು ಪ್ರೋಗ್ರಾಮ್ ಬರ್ತಿದೆ, ಬಿಗ್ ಬೌಂಟಿ ಅಂಟರ್ ಅಥವಾ ಬಿಗ್ ಬೌಂಟಿ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಲಾರ್ಜೆಸ್ಟ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇರ್ತಲ್ಲ, ಸಚ್ ಆಸ್ ಫೇಸ್ಬುಕ್ ಇರ್ಬೋದು, ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಬಿಗ್ ಬೌಂಟಿ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡ್ತಾರೆ. ಏನಂದ್ರೆ ನೀವು ಆಸ್ ಅನ್ ಹ್ಯಾಕರ್ ನೀವು ಆ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರೊಂದು ಅಪ್ಲಿಕೇಶನ್ ಇರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು, ಅದರಲ್ಲಿ ಯಾವ್ಯಾವ ಬಗ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ನೀವು ಆ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ರೆ ನಿಮಗೆ $1000s, $1000 ಅಂದ್ರೆ ಈಗಿನ ರೇಟಲ್ಲಿ $78,000 ಇದೆ. ಆ ರೀತಿ $millions ನ ಎಷ್ಟೊಂದು ಜನ ಅರ್ನ್ ಮಾಡಿರೋಂಥ ಎಕ್ಸಾಂಪಲ್ಸ್ ಕೂಡ ಇದೆ, ಓಕೆನಾ? ಲೀಗಲ್ ಆಗಿ, ಓಕೆನಾ? ಸೊ ನೀವು ಫಸ್ಟ್ ಥಿಂಗ್ ಏನಂದ್ರೆ ನೀವು ಈ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು, ದೆನ್ ಯು ಕ್ಯಾನ್ ಸ್ಟಾರ್ಟ್ ಗೆಟಿಂಗ್ ಇನ್ ಟು ಬಿಗ್ ಬೌಂಟಿ ಹಂಟಿಂಗ್. ಸೊ ಕೆಲವೊಂದು ಜನ ಇದೇ ಮಾಡ್ಕೊಂಡು ಮೇನ್ ಪ್ರೊಫೆಷನ್ ಆಗಿ ತಗೊಂಡು ಆಬ್ವಿಯಸ್ಲಿ ದೇ ಆರ್ ಅರ್ನಿಂಗ್ ಇನ್ $millions, ಅಂದ್ರೆ ಕೋಟಿಗಟ್ಟಲೆ ದುಡಿತಾ ಇದ್ದಾರೆ ಲೀಗಲಿ. ಓಕೆ, ಸೊ ಹೋಪ್ಫುಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಮತ್ತೆ ಸ್ಯಾಲ್ರಿ ಬಗ್ಗೆ ಒಂದು ಐಡಿಯಾ ಸಿಕ್ತು ಅನ್ಕೋತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಫ್ರೆಂಡ್ಸ್. ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಹ್ಯಾಕಿಂಗ್ ಬಗ್ಗೆ ಒಂದು ಕಂಪ್ಲೀಟ್ ಓವರ್ವ್ಯೂ ಗೊತ್ತಾಯ್ತು ಅನ್ಕೋತೀನಿ. ಜಾಬ್ ಆಪರ್ಚುನಿಟೀಸ್ ಏನು, ಯಾವುದನ್ನ ಹ್ಯಾಕಿಂಗ್ ಅಂತ ಕರೀತಾರೆ, ಹ್ಯಾಕಿಂಗ್ ಟೈಪ್ಸ್ ಯಾವ್ದ್ಯಾವ್ದಿದೆ, ಹ್ಯಾಕರ್ಸ್ನ ಯಾವ್ಯಾವ ರೀತಿ ಕರೀತಾರೆ, ವೈಟ್ ಹ್ಯಾಟ್ ಹ್ಯಾಕರ್ಸ್, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ಹೋಪ್ಫುಲಿ ನಿಮಗೆ ಏನಾದರೂ ಈ ಎಥಿಕಲ್ ಹ್ಯಾಕಿಂಗ್
ರಿಲೇಟೆಡ್ ಜರ್ನಿ ಇಷ್ಟ ಆಗಿದ್ದು ನೀವು ಈ ಜರ್ನಿನ ಪರ್ಸ್ಯೂ ಮಾಡಬೇಕು ಅಥವಾ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೋಸ್ಕರ ಲೈನಿಕ್ಸ್ ಫಂಡಮೆಂಟಲ್ಸ್ ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಕಲೆ ಲೈನಿಕ್ಸ್ ಬಗ್ಗೆ ಒಂದು ಓವರ್ವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನೆಟ್ವರ್ಕಿಂಗ್ ಫಂಡಮೆಂಟಲ್ಸ್, ನೆಟ್ವರ್ಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋ ಸೀರೀಸ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಕ್ರಿಪ್ಟೋಗ್ರಫಿ ಅಥವಾ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ ಹೇಗಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಸೀರೀಸ್ ಮಾಡ್ತೀನಿ. ಸೊ ನಿಮಗೆ ಯಾವ ಸೀರೀಸು ಬೇಗ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನಿಮಗೋಸ್ಕರ ಆ ಸೀರೀಸ್ನ ಬೇಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.